ನಮಸ್ತೆ ವೀಕ್ಷಕರೇ. ತಾಳ್ಮೆಗೆ ಒಂದು ಕೊನೆ ಇರುತ್ತೆ. ಒಬ್ಬ ವ್ಯಕ್ತಿ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರೋದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣಕ್ಕೂ ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ. ನಡೆದು ಹೋದ ಕಾಲ ಚೆನ್ನಾಗಿರುತ್ತದೆ. ಯಾಕೆಂದರೆ ಮತ್ತೆ ತಿರುಗಿ ಬಾರದೆಂದು ಬರುವಂಥ ಭವಿಷ್ಯ ಕಾಲ ಅಂದವಾಗೇ ಇರುತ್ತದೆ. ಯಾಕೆಂದರೆ ನಮಗೆ ಬೇಕಾಗಿರುವ ರೀತಿಯಲ್ಲಿ ಊಹಿಸಿಕೊಂಡು ಇರುತ್ತೇವೆ. ಪ್ರಸ್ತುತ ಕಾಲ ಮಾತ್ರ ಕಷ್ಟವಾಗಿರುತ್ತದೆ. ಯಾಕೆಂದರೆ ಅನುಭವಿಸುತ್ತಾ ಇರುತ್ತೇವೆ. ಅತಿಯಾದರೆ ಅಮೃತವು ವಿಷವಾಗಿ ಪರಿಣಮಿಸುತ್ತೆ. ಹಾಗೆ ಅತಿಯಾದ ಪ್ರೀತಿ, ಅತಿಯಾದ ವಿಶ್ವಾಸ, ಅತಿಯಾದ ನಿರೀಕ್ಷೆ, ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕಾರವೇ. ಅದಕ್ಕೆ ಜೀವನದಲ್ಲಿ ಎಲ್ಲವೂ ಮಿತಿಯಲ್ಲಿದ್ದರೆ ಒಳ್ಳೆಯದು. ಮನದಲ್ಲಿ 1000 ಮಾತಿದೆ, ಹೇಳೋಕ್ಕಾಗಲ್ಲ. ಕಣ್ಣ ತುಂಬ ನೀರಿದೆ, ಅಳೋಕ್ಕಾಗಿಲ್ಲ. ಹೃದಯಕ್ಕೆ ಭಾರವಾದ ನೋವಿದೆ, ತೋರಿಸೋಕೆ ಆಗಲ್ಲ. ಯಾಕೆಂದರೆ ನಾವು ಅಂದುಕೊಂಡಂಗೆ ಯಾವುದೂ ನಡೆಯಲ್ಲ ಗೆಳೆಯ. ಇಲ್ಲಿ ಅತಿಯಾದ ಕೆಲಸಗಳನ್ನು ಮೈ ಮೇಲೆ ಹಾಕಿಕೊಂಡು ಬಹಳ ಬ್ಯುಸಿಯಾಗಿದ್ದೇನೆ ಎಂದು ಎಂದಿಗೂ ತೋರಿಸಿಕೊಳ್ಳಬೇಡಿ. ಆದ್ದರಿಂದ ಅನೇಕ ಮಧುರವಾದ ಬಾಂಧವ್ಯಗಳು ನಶಿಸಿ ಹೋಗುವ ಸಾಧ್ಯತೆಗಳು ಇರುತ್ತವೆ. ಏನೇ ಕೆಲಸವಿದ್ದರೂ ನಮ್ಮವರಿಗಾಗಿ ಸ್ವಲ್ಪ ಸಮಯ ಮಾಡಿಕೊಳ್ಳೋಣ. ಯಾಕೆಂದರೆ ಮುಂದೊಂದು ದಿನ ನಮ್ಮ ಬಳಿ ಸಮಯವಿದ್ದಾಗ ಆತ್ಮೀಯರಿಲ್ಲದೆ ಏಕಾಂತತೆ ಕಾಡಬಹುದು. ಬದುಕಿನ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸಿ ಆತ್ಮರಿಗಾಗಿ ಜೀವಿಸಿ. ಚಿನ್ನವು ಕಬ್ಬಿಣದ ಬಳಿ ಕೇಳಿತು. ಸುತ್ತಿಗೆಯಿಂದ ಬಡಿದಾಗ ನಾನು ಹೆಚ್ಚು ಶಬ್ದ ಮಾಡುವುದಿಲ್ಲ, ಆದರೆ ನೀನು ತುಂಬ ಶಬ್ದ ಮಾಡುತ್ತೆಯಲ್ಲ, ಯಾಕೆ ಅಂತ ಕಬ್ಬಿಣ ನಯವಾಗಿ ಉತ್ತರಿಸಿತ್ತು. ನಮ್ಮವರಿಂದಲೇ ನಮಗೆ ಹೊಡೆತ ಬಿದ್ದಾಗ ತುಂಬ ನೋವಾಗುತ್ತದೆ ಎಂದು. ಓಕೆ ಸ್ನೇಹಿತರೆ, ಮತ್ತೆ ನೀವು ಇಂತಹ ಮತ್ತಷ್ಟು ಮಾತುಗಳನ್ನು ಅಥವಾ ನುಡಿಗಳನ್ನು ಕೇಳಲು ಬಯಸುತ್ತೀರಾ ಎಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ನಮಸ್ತೆ.